ಹಜರತಿ ಅಲಿದು ಫೈಸ್ಲಾ ನೋಡಿ ಪ್ರೀತಿಯ ಸಹೋದರರೇ. ಇಷ್ಟೆಲ್ಲ ಪ್ರೀತಿಯ ಸಹೋದರರೇ, ಈ ತಿಂಗಳಲ್ಲಿ ಅತಿ ಜಾಸ್ತಿ ಸೀಟು ಊರಿನ ಒಳಗೆ ಎಲ್ಲ ಇಡೀ ಪ್ರಪಂಚದಲ್ಲಿ ನಾವು ಒಂದು ಹೆಸರಿಂದ ನೆನಪು ಮಾಡ್ತೀವಿ. ಹುಜುರಾನ್ ಇಸ್ಲಾಂ ಯಾರು? ಹಜರತೆ ಇಮಾಮೆ ಜಾಫರ್ ಸಾದಿಕ್ ರದಿಯಲ್ಲಾಹು ತಆಲಾ ಅನ್ಹು. ಹಜರತೆ ಇಮಾಮೆ ಜಾಫರ್. ಈ ಹಬ್ಬನಲ್ಲಿ ಅತಿ ಜಾಸ್ತಿ ಮಶಹೂರ್ ಹೆಸರು ಯಾವುದಪ್ಪ ಅಂದ್ರೆ ಕುಂಡೆ ಹಬ್ಬ, ಕುಂಡ್ಯಾಂಕಿ ಈದ್ ಅಂತ ಹೇಳ್ತಾರೆ. ಹೀಗೆ ಕುಂಡ್ಯಾಂಕಿ ಈದ್. ಅಲ್ಹಮ್ದುಲಿಲ್ಲಾಹ್, ಅಹ್ಲೆ ಸುನ್ನತ್ನಲ್ಲಿ ಎಲ್ಲರೂ ಜನರು ಪ್ರೀತಿಯಿಂದ ಕೂಡಿ ಈ ಹಬ್ಬವನ್ನು ಮಾಡುತ್ತಾರೆ. ಈ ತಿಂಗಳಲ್ಲಿ ಇಡೀ ರಜಬ್ ತಿಂಗಳೇನಿದೆ, ಇಮಾಮೆ ಜಾಫರ್ ಸಾದಿಕ್ ರದಿಯಲ್ಲಾಹು ಅನ್ಹು ಹೆಸರಿಂದ ಫಾತಿಹಾ ಖಾನೆ ಮಾಡಿಸ್ತಾರೆ. ಇವರು ಹಜರತ್ ಇಮಾಮೆ ಜಾಫರ್ ಸಾದಿಕ್ ರದಿಯಲ್ಲಾಹು ಅನ್ಹು ಕುಟುಂಬ ಎಲ್ಲಿಂದ ಬಂದಿದ್ದಾರೆ? ಇದು ರಿಲೇಷನ್ ಯಾವುದು? ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರೀತಿಯ ಮಗಳು ಯಾರು? ಹಜರತೆ ಫಾತಿಮತು ಝಹರಾ. ಹಜರತ್ ಫಾತಿಮತು ಝಹರಾ ಪ್ರೀತಿಯ ಮಕ್ಕಳು ಯಾರು? ಹಜರತ್ ಇಮಾಮೆ ಹಸನ್ ಮತ್ತು ಇಮಾಮೆ ಹುಸೇನ್. ಇಮಾಮೆ ಹುಸೇನ್ 4 ಮಂದಿ ಮಕ್ಕಳು ಇದ್ರು. ಕರ್ಬಲಾ ಮೈದಾನಲ್ಲಿ 3 ಮಂದಿ ಶಹೀದ್ ಆದ್ರು, ಒಬ್ಬರೇ ಉಳಿದಿದ್ರು. ಯಾರು? ಹಜರತ್ ಝೈನುಲ್ ಆಬಿದೀನ್. ಹಜರತ್ ಇಮಾಮೆ ಹುಸೇನ್ ಆಗಿದ ನಂತರ ಹಜರತೆ ಝೈನುಲ್ ಆಬಿದೀನ್. ಹಜರತೆ ಝೈನುಲ್ ಆಬಿದೀನ್ ಆಗಿದ ನಂತರ ಹಜರತೆ ಇಮಾಮೆ ಬಾಕರ್. ಹಜರತೆ ಇಮಾಮೆ ಬಾಕರ್ ಆಗಿದ ನಂತರ ಹಜರತ್ ಇಮಾಮೆ ಜಾಫರ್ ಸಾದಿಕ್ ರದಿಯಲ್ಲಾಹು ತಆಲಾ. ಹಜರತ್ ಇಮಾಮೆ ಹುಸೇನಿನ ಮೊಮ್ಮಕ್ಕಳು ಇವರು. ಬರ್ತಾ ಇಲ್ಲಿ ಬಂದಿದ್ದಾರೆ. ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಕುಟುಂಬ ಬಂದಿದ್ದಾರೆ ಇಮಾಮೆ ಜಾಫರ್ ಸಾದಿಕ್ ರದಿಯಲ್ಲಾಹು ತಆಲಾ. ಇದು ಬಹಳಷ್ಟು ಕರಾಮತಿ ಪ್ರೀತಿಯ ಸಹೋದರರೇ. ಇವರ ಹೆಸರಿಂದ ಎಲ್ಲರೂ ಪ್ರೀತಿಯಿಂದ ಇವತ್ತು ಏನು ಮಾಡ್ತಾರೆ? ಫಾತಿಹಾ ಖಾನೆಯನ್ನು ಮಾಡಿಸ್ತಾರೆ. ಇವ್ರದ್ದು ಒಂದು ಕರಾಮತ್ ಏನಿದೆ ಅಂದ್ರೆ, ಅವ್ರದ್ದು ಕಾಲ ಒಳಗೆ ಒಬ್ಬ ರಾಜ್ಕುಮಾರ್ ಇದ್ದ. ಅವ್ರದ್ದು ಜ್ಞಾನ ಶಿಕ್ಷಣ ನೋಡಿ ಹೊಟ್ಟೆ ಕಿಚ್ಚು ಪಡ್ಕೊಂಡಿದ್ದ. ಏನು ಹೊಟ್ಟೆ ಕಿಚ್ಚು? ಇಮಾಮೆ ಜಾಫರ್ ಸಾದಿಕ್ ರದಿಯಲ್ಲಾಹು ತಆಲಾಗೆ ಅದೇ ರೀತಿ ಒಬ್ಬ ರಾಜ್ಕುಮಾರ ಹೊಟ್ಟೆ ಕಿಚ್ಚು ಪಡ್ಕೊಂಡಿದ್ದ. ಏನ್ ಪ್ಲಾನ್ ಮಾಡಿದ್ದ? ನಾನು ಇವ್ರಿಗೆ ಕರೆಸಿ ನಾನು ಇಲ್ಲೇ ನನ್ನ ಮುಂದೆ ನಾನು ಕೊಲೆ ಮಾಡಬೇಕು, ಇವ್ರಿಗೆ ನಾನು ಕೊಲೆ ಮಾಡಬೇಕು. ಇಮಾಮೆ ಜಾಫರ್ ಸಾದಿಕ್ ರದಿಯಲ್ಲಾಹು ತಆಲಾ ಅವರಿಗೆ ಪತ್ರ ಬರೆದು ಕಳಿಸಿದ್ದ. ಹಜರತ್ ಇಮಾಮೆ ಜಾಫರ್ ಸಾದಿಕ್ ರದಿಯಲ್ಲಾಹು ತಆಲಾ ದರ್ಬಾರ್ನಲ್ಲಿ ಬಂದಿದ ನಂತರ ರಾಜ್ಕುಮಾರ ಪ್ಲಾನಿಂಗ್ ಮಾಡ್ಕೊಂಡು ಕೂತಿದ್ದಾನೆ. ಬರೋದು ಮುಂಚೆ ನಾನು ಇವ್ರಿಗೆ ಈ ರೀತಿ ಕೊಲೆ ಮಾಡಬೇಕು, ಈ ರೀತಿ ಅವ್ರಿಗೆ ನಾನು ಸಾಯಿಸಬೇಕಂತ. ಹಜರತ್ ಇಮಾಮೆ ಜಾಫರ್ ಸಾದಿಕ್ ರದಿಯಲ್ಲಾಹು ತಆಲಾ ಹೇಗೆ ಸಮೀಪ ಬರಬೇಕಿತ್ತು, ಹಜರತ್ ಇಮಾಮೆ ಜಾಫರಿನ ಮುಖವನ್ನು ನೋಡಿ ಆ ರಾಜ್ಕುಮಾರ ಕೊಲೆ ಮಾಡಿಬಿಟ್ಟು ತಕ್ಷಣ ಗೌರವದಿಂದ ಎದ್ದು ನಿಂತಿರ್ತಾನಂತೆ. ಎದ್ದು ನಿಂತು ಕ್ಷಮಾ ಕೇಳದಂತೆ, ಐ ಇಮಾಮೆ ಜಾಫರ್, ನಾನು ತಪ್ಪು ಮಾಡಿದ, ನಿಮಗೆ ಇಲ್ಲಿ ಕರೆಸಿ ನಾನೇ ಬರ್ಬೇಕಾಗಿತ್ತು. ಐ ಇಮಾಮ್ ಜಾಫರ್ ಹೇಗೆ ಬಂದ್ರೆ ಅದೇ ನೀನು ಖುಷಿ ಹೋಗ್ರಿ ಮಾತಾಡಿ ಹೊಳ್ಳಿ ಕಳಿಸಿದ್ದ. ಎಲ್ಲಾರು ಜನರು ರಾಜ್ಕುಮಾರ್ ಕೇಳಿದ್ರು, ಐ ರಾಜ್ಕುಮಾರ, ನೀ ಕೊಲೆ ಮಾಡಕ್ ಅವ್ರಿಗೆ ಕರ್ಸಿದ್ದಿ, ನೀನು ನೋಡಿದ್ರೆ ನೀ ಕೊಲೆ ಮಾಡಿಲ್ಲ, ಅವ್ರ ಕಡೆ ತಳಗಡೆ ಕುಂತು ನೀ ಕ್ಷಮಾ ಕೇಳಿ ಮತ್ತೆ ಹೊಳ್ಳಿ ಕಳ್ಸಿದ್ಯಾ, ಕಾರಣ ಯಾಕೆ? ರಾಜ್ಕುಮಾರ್ ಹೇಳ್ತಾನಂತೆ, ನನ್ನ ಕಣ್ಣಿನಿಂದ ನಾನು ಏನ್ ನೋಡಿದ್ದೇನೆ ಅದು ನೀವು ನೋಡಿಲ್ಲ, ನಾನು ಅವ್ರದ್ದು ಹಿಂದೆ ನಾನು ಏನ್ ನೋಡಿದ್ದೇನೆ ಅದು ನೀವು ನೋಡಿಲ್ಲ. ಐ ರಾಜ್ಕುಮಾರ, ಅಂತದ್ದು ಏನು ನೋಡಿದ್ದೀರಾ? ಆ ರಾಜ್ಕುಮಾರ್ ಹೇಳ್ತಾನಂತೆ ಏನಂತ, ಇಮಾಮೆ ಜಾಫರ್ ಸಾದಿಕರಿಗೆ ನಾನು ಹೇಗೆ ಕರೆಸಬೇಕಾಗಿತ್ತು. ಹಜರತ್ ಇಮಾಮೆ ಜಾಫರ್ ಅಲ್ಲಿಂದ ನನ್ನ ಸಮೀಪ ಬರಾಕ್ ಕುಂತಿದ್ರೆ, ಬರ್ತಾ ಬರೀ ಅವ್ರಿಗೆ ಒಬ್ಬರಿಗೆ ನಾನು ನೋಡಕ್ ಕುಂತಿಲ್ಲ, ಅವ್ರದ್ದು ಅಕ್ಕಪಕ್ಕದಲ್ಲಿ 2 ಸಿಂಹಗಳು ಬರಾಕ್ ಕುಂತಿದಂತ ರಾಜ್ಕುಮಾರ್ ಹೇಳ್ತಾನಂತೆ. ಪ್ರೀತಿಯ ಸಹೋದರರೇ, ರಾಜ್ಕುಮಾರ್ ಹಿಂದೆ ಏನಿದೆ, ಇಮಾಮ್ ಜಾಫರ್ ಸಾದಿಕರ ಹಿಂದೆ ಮುಂದೆ ಏನಿದೆ, ಅಕ್ಕಪಕ್ಕದಲ್ಲಿ ಸಿಂಹಗಳು ಬರಾಕ್ ಕುಂತಿತ್ತು. ಆ ಸಿಂಹಗಳಿಗೆ ನೋಡಿ ನಾನು ಸುಮ್ಮಾದ್ಯ. ಆ ವದರಿ ಹೇಳಿದ್ರು ಸಿಂಹಗಳು, ಐ ರಾಜ್ಕುಮಾರ, ನೀ ಏನಾದ್ರೆ ಅವ್ರ ಮೇಲೆ ಕೊಲೆ ಮಾಡೋದ್ ಪ್ರಯತ್ನ ಮಾಡಿದ್ರೆ ನೋಡು, ನಾವು ನಿನ್ಗೆ ಬಿಡಂಗಿಲ್ಲ. ಕಶಫುಲ್ ಮಹಜೂಬ್ ಪುಸ್ತಕದಲ್ಲಿ ಬರ್ದಿದ್ದು ವಾಕ್ಯ. ರಾಜ್ಕುಮಾರ್ ಹೇಳ್ತಾನೆ ಏನಂತ, ನಾನು ಏನ್ ನೋಡಿದ್ದೇನೆ ಆ ನೋಡಿದ್ ನೀವು ನೋಡಿಲ್ಲ. ಈಗ ನಾನು ಹೇಗೆ ಕೊಲೆ ಮಾಡಬೇಕಾಗಿತ್ತು, ನಾನು ಕೊಲೆ ಮಾಡಿದ್ರೆ ಸಿಂಹಗಳು ನನಗೆ ಬಿಡ್ತಿದ್ದಿಲ್ಲ. ಇಮಾಮೆ ಜಾಫರಿನ ಕರಾಮತ್ ಪ್ರೀತಿಯ ಸಹೋದರರೇ. ಹಜರತ್ ಇಮಾಮೆ ಜಾಫರಕರು ಹಾಗೆ ಇಮಾಮೆ ಜಾಫರ್ ಆಗಿಲ್ಲ, ಇಡೀ ರಾತ್ರಿ ಅಲ್ಲಾಹನ ಕಡೆ ದುವಾ ಮಾಡ್ತಿದ್ರು, ನಮಾಜ್ ಮಾಡ್ತಿದ್ರು. ಏನ್ ದುವಾ ಮಾಡ್ತಿದ್ರು? ಯಾ ಅಲ್ಲಾಹ್, ಹಗಲಲ್ಲೇ ಎಲ್ಲಾರು ಹೆಮ್ಮೆ ಮಾಡೋರು, ಎಲ್ಲಾರು ರಾಜ್ಕುಮಾರಗಳು ಮಲಗಿದಾರಿ ಅಲ್ಲ, ಅಯ್ಯಲ್ಲ ಎಲ್ಲಾರು ಆರಾಮ್ ಮಾಡಕ್ ಕುಂತಿದ್ರಿ ಅಲ್ಲ, ಅಯ್ಯಲ್ಲ ಈ ಪಾಪಿ ವ್ಯಕ್ತಿ ಅಲ್ಲ ನಿನ್ ಕಡೆ ದುವಾ ಮಾಡಕ್ ಕುಂತಿದ್ದಾನೆ ಅಲ್ಲ, ಎಲ್ಲಾರ ಪಾಪನ್ ಕ್ಷಮಾ ಮಾಡಿ ಅಲ್ಲ. ಅಳದವಳು ಇಡೀ ರಾತ್ರಿ ದುವಾ ಮಾಡ್ತಿದ್ರು. ಇಡೀ ದಿನ ಇದು ಡೈಲಿ ರಾತ್ರಿ ದುವಾ ಮಾಡ್ತಿದ್ರು. ಗುಲಾಮ್ ಹೇಳಕ್ ಕುಂತಿದ್ದಾನೆ, ಅವ್ರ ಕಡೆ ಇರುವ ಗುಲಾಮ್. ಒಂದು ರಾತ್ರಿ ಹೇಗಾಗಿದೆ ಅಂದ್ರೆ, ಯಾ ಅಲ್ಲ ನನ್ನ ದುವಾ ಕಬೂಲ್ ಮಾಡಿ ಅಲ್ಲ ದುವಾ ಮಾಡಿದ್ರು. ಗುಲಾಮ್ ಹೇಳಿದ, ಹುಜೂರ್, ಇಡೀ ರಾತ್ರಿ ನೀವು ಯಾಕೆ ದುವಾ ಮಾಡ್ತೀರಾ? ನೀವು ಸಯ್ಯದ್ ಖಾನ್ದಾನಿಂದ ಬಂದಿದ್ದೀರಾ, ನೀವು ದುವಾ ಮಾಡೋದು ಯಾಕೆ? ದುವಾ ಮಾಡಬೇಡ್ರಿ ಐ ಹುಜೂರ್. ಹಜರತ್ ಇಮಾಮೆ ಜಾಫರ್ ಸಾದಿಕ್ ಅವರು ಹೇಳಿದ್ರು. ಏನಂತ ಹೇಳಿದ್ರು? ಯಾಕೆ ಅಷ್ಟು ಲಘು ನಾನು ಆ ಮಾತುಗಳನ್ನು ಮರಿಬೇಕು? ಹಜರತ್ ಯಾಕೂಬ್ ಅಲೈಹಿಸ್ಸಲಾಮಿನ ಮುಂದೆ ಅವರು ಮಗ ಸ್ವಲ್ಪ ದಿನ ಬರೀ ಗಾಯವಾಗಿದ್ದ ಕಾರಣ ಅಳದಳದು ಎಲ್ಲ ಕಣ್ಣುವನ್ನು ಬೆಳೆದು ಮಾಡ್ಕೊಂಡಿದ್ರು ಹಜರತ್ ಯಾಕೂಬ್ ಅಲೈಹಿಸ್ಸಲಾಂ ಅವರು. ಈಗ ನಾನು ಆ ಕತಿ ಹೇಗೆ ಮರಿಬೇಕು? ನನ್ನ ಅಣ್ಣ ತಮ್ಮವ್ರಿಗೆ ಕರ್ಬಲಾ ಮೈದಾನಲ್ಲಿ ನೀರು ಕೇಳಿದ್ರೆ ನೀರು ಕುಡಿಸಿಲ್ಲ, ಆ ರೀತಿ ಯಜೀದ್ಗಳು ಕೊಲೆ ಮಾಡಿದ್ರು ಅವರಿಗೆ. ಅದು ಎಲ್ಲ ಮಾತುಗಳನ್ನು ಹೇಗೆ ಮರಿದು ನಾನು ಆರಾಮ್ ಮಾಡಬೇಕು? ಇಮಾಮೆ ಜಾಫರ್ ಸಾದಿಕರು ಹೇಳಕ್ ಕುಂತಿದ್ದಾರೆ ಇದು ಮಾತು, ನಾನು ಹೇಗೆ ಆರಾಮ್ ಮಾಡಬೇಕು? ಅದು ಯಾವತ್ತೂ ನಾನು ಮರೆಯೋಕ್ಕಾಗಿಲ್ಲ, ನಾನು ಯಾವತ್ತೂ ಮರೆಯಂಗಿಲ್ಲ ಅದು ಮಾತುಗಳು. ಆ ನೆನಪನ್ನು ಹಿಡ್ಕೊಂಡು ನಾನು ದುವಾ ಮಾಡ್ಕೊಂಡ್ರೆ ಅಲ್ಲಾಹನ ಬಾರ್ಗನಲ್ಲಿ, ಯಾ ಅಲ್ಲಾಹ್
ಕ್ಷಮಾ ಮಾಡಿ ಅಲ್ಲ, ಕ್ಷಮಾ ಮಾಡಿ ಅಲ್ಲ. ಪ್ರೀತಿಯ ಸಹೋದರ, ಹಜರತ್ ಇಮಾಮೆ ಹಜರತ್ ದಾವೂದ್ ತಾಯಿ ರಹಿಮತುಲ್ಲಾ ಅಲೈಹಿ ದೊಡ್ಡವಾದ ಬುಜುರ್ಗಾನ್ ಇಸ್ಲಾಂ ಅವರು ಬಂದು ಏನ್ ಹೇಳಿದ್ರು, ಹುಜೂರ್ ಇಮಾಮೆ ಜಾಫರ್ ಒಂದು ಒಳ್ಳೆಯವಾದ ಮಾತು ಕೊಡ್ರಿ, ನಿಮಗೆ ಹೇಳಿಕೊಡ್ರಿ, ಯಾಕೆಂದ್ರೆ ಜೀವನದಲ್ಲಿ ಸುಧಾರಣೆ ಬರಬೇಕು. ದಾವೂದ್ ತಾಯಿ ರಹಿಮತುಲ್ಲಾ ದೊಡ್ಡವಾದ ಸ್ಥಾನ ಸಿಕ್ಕಿದೆ ಅವರಿಗೆ. ಅವರು ಬಂದು ಏನು ಕೇಳಕ್ ಕೂತಿದ್ದಾರ, ಹುಜೂರ್ ಒಂದು ಒಳ್ಳೆಯವಾದ ಮೆಸೇಜ್ ಕೊಡ್ರಿ, ಜೀವನದಲ್ಲಿ ಬೆಳಕೊಂಡು ಬರಬೇಕು, ಸುಧಾರಣೆ ಆಗ್ಬೇಕು, ನಾನು ಒಳ್ಳೆ ದಾರಿ ಹಿಡ್ಕೊಂಡು ಹೋಗ್ಬೇಕು, ನಾನು ನೇರಗವಾದ ದಾರಿ ನನಗೆ ಸಿಗ್ಬೇಕು, ಒಂದು ಒಳ್ಳೆ ಮಾತು ಹೇಳ್ರಿ. ಹಜರತ್ ಇಮಾಮೆ ಸಾದಿಕ್ ಹೇಳಿದ್ರು, ನಾನು ಏಕೆ ಹೇಳಬೇಕು, ನನ್ನ ಕಡೆ ಅಷ್ಟು ಶಕ್ತಿ ಇಲ್ಲ, ಅಂತ ದೊಡ್ಡವಾದ ಸ್ಥಾನ ನಿಮಗೆ ಸಿಕ್ಕಿದೆ, ನನ್ನಿಂದ ನೀವು ಪಾಠ ತಗೊಳಕ್ ಬಂದಿದ್ದೀರಾ, ಹುಜೂರ್ ಒಂದು ಏನಾದ್ರೂ ಮಾತು ಹೇಳ್ರಿ, ಹುಜೂರ್ ಏನಾದ್ರೂ ಹೇಳ್ರಿ ಹುಜೂರ್, ನನ್ನ ಮನಸ್ಸಿಗೆ ಬಹಳ ಮನಸ್ಸಾಗಿದೆ ಹುಜೂರ್. ಅವಾಗ ಹಜರತ್ ಇಮಾಮೆ ಜಾಫರ್ ಸಾದಿಕ್ ಸಯ್ಯದ್ ಅವ್ರಿಗಾಗಿ ಸ್ವರ್ಗನೇ ಪ್ರಪಂಚದಲ್ಲಿ ಸಿಕ್ಕಿದೆ. ಇಮಾಮೆ ಜಾಫರ್ಗೆ ಏನ್ ಹೇಳ್ತಾರೆ, ಆ ಒಂದು ಮಾತಿನ ನನಗೆ ಬಹಳಷ್ಟು ಹೆದರಿಕಿದೆ, ಹೃದಯ ಒಳಗೆ ಒಂದು ಮಾತಿನ ಜಾಸ್ತಿ ಹೆದರಾಕ್ ಕುಂತಿದ್ದೇನೆ. ಯಾವುದು ಮಾತು? ಹಜರತ್ ಇಮಾಮೆ ಜಾಫರ್ ಸಾದಿಕ್ ರದಿಯಲ್ಲಾಹು ತಾಲಾ ಹೇಳಿದ್ರು, ನಾಳೆ ಹಶ್ರ್ ಮೈದಾನಲ್ಲಿ ನನ್ನ ಅಜ್ಜರು ಪ್ರೀತಿಯ ಪ್ರವಾದಿಯ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಅವರು ಹಶ್ರ್ ಮೈದಾನಲ್ಲಿ ಕೇಳ್ತಾರೆ ನನಗೆ, ಐ ಇಮಾಮೆ ಜಾಫರ್, ಐ ಸಾದಿಕ್, ಪ್ರಪಂಚದಲ್ಲಿ ಯಾಕೆ ನನ್ನ ಸುನ್ನತಿ ಪ್ರಕಾರ ಕೆಲಸ ಮಾಡಿ ಬಂದಿಲ್ಲ? ನನ್ನ ಅಜ್ಜರು ನಾಳೆ ಹಶ್ರ್ ಮೈದಾನಲ್ಲಿ ಕೇಳಿದ್ರೆ ನಾನು ಏನು ಉತ್ತರ ಕೊಡಬೇಕು ನಬಿ ಕರೀಂ ಬಾರ್ಗನಲ್ಲಿ? ಆ ಮಾತಿನಿಂದ ಜಾಸ್ತಿ ಹೆದರಾಕ್ ಕುಂತಿದ್ದೇನೆ. ಯಾರು? ಇಮಾಮೆ ಜಾಫರ್ ಸಾದಿಕ್ ಹೇಳಕ್ ಕುಂತೀರಿ. ಪ್ರೀತಿಯ ಸಹೋದರರೇ, ಒಂದು ಸುನ್ನತ ಬಿಟ್ಟಿದ್ರೆ ನನ್ನ ಅಜ್ಜರ್ ನನ್ನ ಮೇಲೆ ಸಿಟ್ಟಾಗ್ತಾರ. ಇವತ್ತು ನಾವು ಅಲ್ಲಾಹು ಅಕ್ಬರ್ ಎಷ್ಟು ಸುನ್ನತಗಳು ಬಿಟ್ಟಿದ್ದೀವಿ ಪ್ರೀತಿಯ ಸಹೋದರರೇ, ಎಷ್ಟು ಸುನ್ನತಗಳು. ಇಮಾಮೆ ಜಾಫರ್ ಹೆದರಾಕ್ ಕುಂತಿದ್ದಾರೆ, ನಾಳೆ ಹಶ್ರ್ ಮೈದಾನ ನನ್ನ ಅಜ್ಜರ್ ಕೇಳಿದ್ರೆ ನಾನು ಏನು ಉತ್ತರ ಕೊಡಬೇಕು? ಅವ್ರಿಗೆ ಅಷ್ಟಿಲ್ಲ, ನಮ್ಮ ಎಲ್ಲರಿಗೂ ಕೇಳ್ತಾರೆ. ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಅವರು ಎಷ್ಟು ಪಾಲನೆ ಮಾಡಿ ಬಂದಿದ್ದೀರಾ, ಎಷ್ಟು ಸುನ್ನತ್ ಮೇಲೆ ನಡ್ಕೊಂಡು ಬಂದಿದ್ದೀರಾ, ನಾನು ಹೇಳಿರೋ ಮಾದ್ರ ಮೇಲೆ ನೀವು ಎಷ್ಟು ಭಯ ಪಡ್ಕೊಂಡು ಅಲ್ಲಾಹನ ಇಬಾದತ್ ಮಾಡಿದ್ದೀರಾ? ಅವಾಗ ನಾವು ಹುಜೂರ್ ಬಾರಿನ ಏನು ಉತ್ತರ ಕೊಡಬೇಕು ಪ್ರೀತಿಯ ಸಹೋದರರೇ? ಇಮಾಮೆ ಜಾಫರ್ ಸಾದಿಕ್ರು ಮಾತು ಹೇಳಿದ ನಂತರ ಹಜರತ್ ದಾವೂದ್ ತಾಯಿ ರಹಿಮತುಲ್ಲಾ ಹೇಳಿದ್ರು, ಫಾತಿಮತು ಝಹರಾ ನಮ್ಮ ಮಕ್ಕಳು, ಇಡೀ ಹೆಣ್ಣು ಮಕ್ಕಳಿನ ಸರ್ದಾರು ಫಾತಿಮತು ಝಹರಾ. ಇವತ್ತು ಸ್ವಲ್ಪ ನಮ್ಮ ತಾಯಿ ತಂದೆರು ಏನಾದ್ರೆ ಜವಾಬ್ದಾರಿ ರಿಲೇಷನ್ ತಗೊಳ್ಳಿ, ದೊಡ್ಡವಾದ ಸ್ಥಾನ ಸಿಗಲಿ, ಅವ್ರಿಗೆ ಏನ್ ಮಾಡ್ತಾರ, ನನ್ನ ಅಪ್ಪಾಚಿ ದೊಡ್ಡವಾದ ಎತ್ತರದಲ್ಲಿ ಸ್ಥಾನದಲ್ಲಿ ಇದ್ದಾರ, ನಾನು ಏನು ಮಾಡಿದ್ರೆ ನಡೀತೈತಿ ಇವತ್ತು ಮಕ್ಕಳು ಹೇಳ್ತಾರ. ಇಮಾಮೆ ಜಾಫರ್ ಸಾದಿಕ್ ಅವ್ರ ತಾಯಿಯವರು ಇಡೀ ಹೆಣ್ಣು ಮಕ್ಕಳಿನ ಸರ್ದಾರ್ ಇದ್ದಾರೆ, ಆದ್ರೆ ಸರ್ದಾರ್ ಇದಾರ ಅಂತವ್ರು ಯಾವತ್ತೂ ಮನಸ್ಸಿಗೆ ಬೇಜಾರು ಮಾಡಿಲ್ಲ, ಹೆಮ್ಮೆ ಪಡ್ಕೊಂಡಿಲ್ಲ. ಅವ್ರು ಏನ್ ಮಾಡಿದ್ರು, ನನ್ನ ಪಾಪರಿಂದ ನನ್ನ ಅಜ್ಜರು ಶಿಟ್ಟಾಗಬಾರ್ದು, ತಾಯಿ ತಂದಿರು ಶಿಟ್ಟಾಗಬಾರ್ದು, ಸ್ವರ್ಗನಲ್ಲಿ ಪ್ರಪಂಚದಲ್ಲಿನ ಸ್ವರ್ಗ ಸಿಕ್ಕಿದೆ. ಹಜರತ್ ತಾಯಿ ರಹಿಮತುಲ್ಲಾ ಅಲೈಹಿ ಇದು ಮಾತು ಕೇಳಿದ ನಂತರ ಅಳಕ್ ಕುಂತಿದ್ರು, ಯಾ ಅಲ್ಲಾಹ್, ಅಂತದು ಸಯ್ಯದ್ ಖಾನ್ದಾನ್ ಅವರು ಇದು ಒಂದು ಮಾತು ಕೇಳಿ ಅಳಕ್ ಕುಂತಿದಾರ ಅಂದ್ರೆ ನನ್ನ ಇಬಾದತಿನ ಲೆಕ್ಕ ಏನು, ಮತ್ತು ನನ್ನ ಇಬಾದತಿ ಎಲ್ಲಿ ಹೋಗುತ್ತದೆ? ಹಂಗಂದ್ರೆ ನಾನು ಎಷ್ಟು ನಮಾಜ್ ಮಾಡಿದ್ದೇನೆ ಮತ್ತು ನನ್ನ ಇದ್ರ ಬಗ್ಗೆ ಲೆಕ್ಕ ಹೇಗೆ ಬರುತ್ತದೆ? ದಾವೂದ್ ತಾಯಿ ರಹಿಮತುಲ್ಲಾ ಅಳಕ್ ಕುಂತಿ. ಪ್ರೀತಿಯ ಸಹೋದರರೇ, ಹಜರತ್ ಇಮಾಮೆ ಜಾಫರ್ ಸಾದಿಕ್ ರದಿಯಲ್ಲಾಹು ತಾಲಾ ಬಹಳಷ್ಟು ಕರಾಮಾತ್ ಇದೆ. ಎಷ್ಟೋ ಜನರು ಇವರ ಹೆಸರಿಂದ ಫಾತಿಹಾ ಖಾನೆ ಮಾಡಿಸ್ತಾರೆ. ಪ್ರೀತಿಯ ಸಹೋದರಿ, ಅಲ್ಲಾಹ್ ದುಆ ಮಾಡ್ತೀನಿ, ಅಲ್ಲಾಹ್ जितने भी लोग इनके नाम से फातिहा खिलाते हैं, तमाम लोगों की फातिहा खानों को इमाम जाफ़र सादिक के बारगाह में कबूल फरमा। आए मेरे मौला, तेरे हबीब के सदक़े यहाँ पर हज़रत अली के हवाले से, और मेरे मौला तेरे प्यारे महबूब बंदे हज़रत इमाम जाफ़र सादिक रज़ियल्लाहु के ज़िंदगी के हवाले से जो कुछ भी बातें बता गई मेरे मौला, बताने में चालने में चाह हम भी गलती हुई तो माफ़ अता फरमा। आए मेरे मौला, हम तमाम लोगों को इमाम जाफ़र सादिक जैसी अल्लाह खौफ, डर, या अल्लाह दिल को नरमगी के साथ तेरी इबादत करने की तौफीक अता फरमा। या अल्लाह, हम ऐसे भी पाक साफ लोग नहीं कि मेरे मौला हमारे माँ बाप भी कोई मुत्तकी नहीं मेरे मौला, हम भी गुनहगार, माँ बाप भी गुनहगार मेरे मौला। या अल्लाह, हम लोगों से ऐसा काम ले मेरे मौला ताकि हमारे अहले ख़ानदान तमाम लोग जन्नत में जा सके मेरे मौला। या अल्लाह, हम तमाम लोगों को मरते दम तक सुन्नत के पाबंद रहने की तौफीक अता फरमा, मरते दम तक कुरान के फरमान के मुताबिक ज़िंदगी गुजारने की तौफीक अता फरमा। हर तरह की बुग़्ज़, हर तरह की हसद, हर तरह की बुरी ख्वाहिशात से बच कर रहने की तौफीक अता फरमा। ऐ मेरे मौला, हम तमाम लोगों को हज़रत अली रज़ियल्लाहु अन्हु जैसे शुजाअत, ताकत, कुव्वत नसीब अता फरमा। या अल्लाह, इन तमाम लोगों को गवाह बनाकर मैं तौबा करता हूँ। अस्तग़फिरुल्लाह रब्बी मिन कुल्ली ज़ंबि व ख़तीअतिन व अतूबु इलैह व आखिरु दअवाना अल्हम्दुलिल्लाहि रब्बिल आलमीन। अस्सलामु अलैकुम व रहमतुल्लाहि तआला व बरकातुहू। ದಾವತ್ ಇದೆ ಜಮಾಲ್ ಸಾಬ್ ಅಸುಂಡಿ ಅವ್ರ ಮನೆ ಒಳಗೆ ಇವತ್ತು